या नबी मुझ पे भी एक निगाह करम, या नबी मुझ पे भी एक निगाह करम, तुमको भेजा गया है करम के लिए। अल्हम्दुलिल्लाह नहमदुहु व नुसल्ली व नुसल्लिम अला रसूलिहिल करीम, अम्मा बाद। अऊज़ु बिल्लाहि मिनश शैतानिर रजीम, बिस्मिल्लाहिर रहमानिर रहीम। इन्नमा यअमुरु मसाजिदल्लाहि मन आमन। आलम भाई कौन कर रहा है? कमेटी वाला भाई आलम भाई आओ बा, कमेटी वाले तुम आओ बा। आलम भाई चलो तुम आओ बस। हां इधर मार चलो ಈಗ ಆಸರೆ ಕಾಲನಿ ಮಸೀದಿ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆಲ್ಲ ಗಣ್ಯರು ಬಂದಿದ್ದರು. ಸಮಾಜದ ಹಿರಿಯ ಮುಖಂಡರು ಎಲ್ಲರೂ ಆಗಮಿಸಿದ್ರು. ಇಲ್ಲಿ ನಮ್ಮ ಸ್ಥಳೀಯವಾಗಿ ಜಾನಸಾಬ್ ಎಂ ಬಾಬು ಸಾಹೇಬ್ ಅವರು ಮತ್ತು ಕಮಿಟಿ ನೇತೃತ್ವದಲ್ಲಿ ಒಂದು ಈ ಮಸೀದಿಯನ್ನು ಉದ್ಘಾಟನೆ ಆಯಿತು. ಒಂದು ಶಾಂತಿ ನೆಮ್ಮದಿ ಒಂದು ಕಂಡುಕೊಳ್ತಕ್ಕಂಥ ಒಂದು ದೇವಸ್ಥಾನ ಇದ್ದಂಗೆ ಇದು ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಸರ್ವ ಧರ್ಮೀಯರು ಎಲ್ಲರೂ ಗೌರವಿಸಲ್ಪಡ್ತಕ್ಕಂಥ ಒಂದು ಮಸೀದು. ಸೊ ಹಂಗಾಗಿಬಿಟ್ಟು ಇಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಊರುಗಳಲ್ಲಿ ಕೂಡ ಯಾವ ರೀತಿ ಇದೆ ಶಾಂತಿ ನೆಮ್ಮದಿಯಾಗಿ ಜನರು ಸರ್ವಧರ್ಮೀಯವಾಗಿ ಹೆಂಗೆ ಸಹಕಾರದಿಂದ ಇರಬೇಕು ಆ ರೀತಿಯಾಗಿ ಇಲ್ಲಿ ಕೂಡ ಒಂದು ಮಸೀದಿಯನ್ನು ನೂತನವಾಗಿ ಒಳ್ಳೆಯ ಒಂದು ವೈಜ್ಞಾನಿಕವಾಗಿ ಒಳ್ಳೆಯ ರೀತಿಯಿಂದ ಕಟ್ಟಿದ್ದಾರೆ. ಆಮೇಲೆ ಒಳ್ಳೆಯ ಗಾಳಿ ವಾತಾವರಣ ಎಲ್ಲ ಚೆನ್ನಾಗಿದೆ. ದೇವಸ್ಥಾನ ಆಗಿರಬೇಕು ಆ ರೀತಿಯಾಗಿ ಮಸೀದಿಯನ್ನು ಮಾಡಿದ್ದಾರೆ. ಎಲ್ಲ ಹಿಂದೂ ಮುಸಲ್ಮಾನರು ಎಲ್ಲರೂ ಕೂಡ ಗೌರವಿತವಾಗಿ ನಾವು ಆ ಒಂದು ಮಸೀದಿಯಲ್ಲಿ ಬರ್ತಕ್ಕಂಥ ಪ್ರಾರ್ಥನೆಗೆ ಬರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ನೆಮ್ಮದಿಯಾಗಿರ್ತಕ್ಕಂಥ ಒಂದು ವಾತಾವರಣ ಇದೆ. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಎಲ್ಲರ ಸಹಕಾರದೊಂದಿಗೆ ಎಲ್ಲರೂ ಸರ್ವಧರ್ಮಿಯಾಗಿ ನಮ್ಮ ಬಾಬಣ್ಣವರ ನೇತೃತ್ವದಲ್ಲಿ ಯಾವುದೇ ಕಾರ್ಯಕ್ರಮ ಹಿಂದೂ ಕಾರ್ಯಕ್ರಮ ಇರಲಿ ಯಾವೇ ಇರಲಿ ಎಲ್ಲರೂ ಕೂಡಿಬಿಟ್ಟೆ ಮಾಡ್ತೀವಿ. ಇಲ್ಲಿ ಯಾವುದೇ ರೀತಿಯಿಂದ ಇದು ಹಿಂದೂ ಇದು ಮುಸ್ಲಿಂ ಅಂತಕ್ಕಂಥ ಭೇದ ಭಾವ ಇಲ್ಲಿವರೆಗೂ ನಾವು ಯಾವ ಮಾಡಿಲ್ಲ. ಎಲ್ಲ ಹಬ್ಬಗಳನ್ನು ಕೂಡ ನಾವು ವಿಶೇಷವಾಗಿ ಇಲ್ಲಿ ಆಚರಣೆ ಮಾಡ್ತೀವಿ. ಒಳ್ಳೆಯ ಅಣ್ಣ ತಮ್ಮಂದಿರ ಭಾವೈಕ್ಯತೆ ಕೂಡ ಇದೆ. ಹಂಗಾಗಿಬಿಟ್ಟು ಒಳ್ಳೆ ರೀತಿಯಿಂದ ಇಲ್ಲಿ ಸುಸಜ್ಜಿತವಾಗಿ ಈ ಒಂದು ನೋಡ ಬನ್ನಿ ನಮ್ಮ ಊರ ಮಸೀದಿ ಕಾರ್ಯಕ್ರಮ ಭಾಳ ಯಶಸ್ವಿಯಾಯಿತು. ನಮ್ಮ ಒಂದು ನೂರಾನ್ ಮಸೀದಿ ಅಧ್ಯಕ್ಷರಾಗಿರ್ತಕ್ಕಂಥ ರೋಷನ್ ಜಮೀರ್ ಅವರು ಬಂದಿದ್ದರು, ಮತ್ತು RF ಕಲಂದರ್ ಅವರು ಬಂದಿದ್ದರು. ಇನ್ನು ಉಳಿದಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮತ್ತು ಹಾಜರತುಗಳು ಎಲ್ಲರೂ ಸೇರಿದರು. ನಮಗೆ ತುಂಬ ಸಂತೋಷವಾಯಿತು. ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನಗೂ ಕೂಡ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಆಶೀರ್ವಚನೆಯ ಸಮಸ್ತ ಬಾಂಧವರಿಗೂ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಯನ್ನು ಹೋಗ್ತೇನೆ. ಆಶೀರ್ವಚನೆಯಲ್ಲಿ ಇಷ್ಟು ದಿನವಾಗಿ ಒಂದು ಮಸೀದಿ ಇಲ್ಲ, ಅದಕ್ಕೆ ಎಲ್ಲ ಸಾರ್ವಜನಿಕರಿಂದ ಒಂದು ಮಸೀದಿ ಕಟ್ಟಬೇಕಂತ ಅನಿಸಿತ್ತು. ಆ ಒಂದು ದೆಸೆಯಿಂದ ಒಂದು ಒಳ್ಳೆ ಮಸೀದಿ ಮತ್ತು ಎಲ್ಲ ಸಾರ್ವಜನಿಕರಿಗೂ ನೋಡುವ ಒಂದು ಮಸೀದಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಎಲ್ಲ ಸಮಾಜದ ಸಾರ್ವಜನಿಕರು ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಆಹ್ವಾನ ಮಾಡಿ ಅವರವರ ಅನಿಸಿಕೆ ಅವರವ್ರ ಅಭಿಪ್ರಾಯವನ್ನು ತಿಳ್ಕೊಂಡು ಈ ಮಸೀದಿಯನ್ನು ಒಂದು ಒಳ್ಳೆ ನಾವು ಯಾಕಂದ್ರೆ ಮಸೀದಿಯಲ್ಲಿ ನಾನಾ ಚಟುವಟಿಕೆಗಳು ಇರ್ತಾವಂತ ಹೇಳಿದ್ರು. ಅದಕ್ಕೆ ನಾವೇನು ಮಾಡಿದ್ವಿ, ಆ ಚಟುವಟಿಕೆಗಳು ಇಲ್ಲ ಅಂತ ನೀವು ನೋಡ್ಬನ್ನಿ. ನಾವು ಯಾಕಂದರೆ ಈಗ ಎಲ್ಲ ಕಡೆಯಿಂದ ದೊಡ್ಡ ದೊಡ್ಡ ಸಮಸ್ಯೆಗಳು ಉದ್ಭವಿಸ್ತಾವೆ. ಮಸೀದಿಯಲ್ಲಿ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತೇಳಿ ಆ ಮಾಡಲ್ಲ ಅಂತ ನಾವು ಒಂದು ತೋರ್ಸೋಕ್ಕೋಸ್ಕರ ಇವತ್ತು ನೋಡುವ ಒಂದು ನಮ್ಮೂರ ಮಸೀದಿ ಅಂತ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲ ನಮ್ಮ ಆಶೀರ್ವಚನ ಸಾರ್ವಜನಿಕರು ಮತ್ತು ಸಂಡೂರಿನ ಸಾರ್ವಜನಿಕರು ಬಂದು ಒಂದು ಸ್ಥಳಕ್ಕೋಸ್ಕರ ಮಸೀದಿ ಒಳಗಡೆ ಬಂದು ಏನಿದೆ ಏನಿಲ್ಲ ಅಂತ ನೋಡೋಕ್ಕೂ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಮಸೀದಿ ಉದ್ಘಾಟನೆಯಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ರೋಷನ್ ಜಮೀರ್ ಅವರು ಹಾಗೂ ಈ ಒಂದು ಮಸೀದಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮದೀನ್ ಬಾಬು ಅವರ ನೇತೃತ್ವದಲ್ಲಿ ಇಂದು ನಮ್ಮ ಮುಸ್ಲಿಂ ಸಮಾಜ ಅಂದರೆ ಎಲ್ಲ ನಮ್ಮ ಒಂದು ಮುಸ್ಲಿಂ ಸಮಾಜಕ್ಕೆ ಒಬ್ಬ ಗುರು ಇರಬೇಕು, ಏನೇ ಒಂದು ನಾವು ಮಾಡ್ಬೇಕಂದ್ರೆ ಗುರು ಬೇಕು. ಅಂಥದ್ರಲ್ಲಿ ಒಂದು ಮಸೀದಿಯಲ್ಲಿ ಬಂದರೆ ನಾವು ಅಲ್ಲಿ ದೇವರನ್ನು ಕಾಣಬೇಕು, ಅವಾಗ ನಮಗೆ ಸಮಾಧಾನ ಆಗುತ್ತೆ. ಅಲ್ಲಿ ಗುರುಗಳ ಹೇಳುವಂಥ ಒಂದು ಹೇಳಿಕೆಗಳ ಮುಖಾಂತರ ನಾವು ಎಲ್ಲ ಅಣ್ಣ ತಮ್ಮ ಇಲ್ಲಿರ್ತಕ್ಕಂಥ ಎಲ್ಲ ಒಟ್ಟರದಲ್ಲಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಳು ಒಂದು ಗುರುಗಳು ಹೇಳಿದ್ರೆ ಆ ಮಾತಿನ ಮೇಲೆ ನಾವು ಬದ್ಧರಾಗಿರ್ಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿ ಇಟ್ಟುಕೊಂಡು ನಾವು ಈ ಮಸೀದಿಯನ್ನು ನಮ್ಮ ಮುಸ್ಲಿಂ ಸಮಾಜ ಕಟ್ಟಿದ್ದಾರೆ. ಈ ಒಂದು ಮಸೀದಿಯಿಂದ ಇಡೀ ನಮ್ಮ ಸಂಡೂರು ತಾಲೂಕಿಗೆ ಮಾದರಿ ಆಗುವಂಥ ಮಸೀದಿ ಆಗಿದೆ. ಈ ಒಂದು ನಾವು ಗುಡಿಮೆದಲ್ಲಿ ಹೋದಾಗ ನಮಗೆ ಗುಡಿಮೆ ಒಳ್ಳೆ ಒಂದು ತೃಪ್ತಿ ತಂದಿತ್ತು. ಯಾಕಂದರೆ ಎಲ್ಲರೂ ಒಂದು ಅಣ್ಣ ತಮ್ಮಳಾಗಿ ಯಾರನ್ನು ಅನ್ಯತಾ ಭಾವಿಸದೆ ಅವರು ಒಂದು ಒಳ್ಳೆ ಸೌಜನ್ಯತೆಯಿಂದ ಒಂದು ಅಣ್ಣ ತಮ್ಮಳಾಗಿ ನೋಡ್ಕೊಂಡು ಹೋಗೋಕೆ ಒಂದು ಮಸೀದಿಯನ್ನು ಕಟ್ಟಿಸಿದ್ರು. ಇದೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕೂಡ
ನಾವು ಗುಡಿಗಳು ಕಟ್ಟಿಸ್ತಾರೆ. ಆ ಗುಡಿಯಲ್ಲಿ ಗುಡಿಮೆ ಎಲ್ಲರೂ ಒಂದು ದೇವರು ಏನ್ ಹೇಳ್ತಾರೆ ಆ ರೀತಿಯಾಗಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ಇವರು ಗುಡಿಮೆ ಇದೇ ರೀತಿಯಲ್ಲಿ ಇದ್ದಾರೆ. ಇವರು ನಮ್ಮ ಮುಸ್ಲಿಂ ಸಮಾಜನ ಬೇರೆ ರೀತಿ ಯಾರು ಅರ್ಥೈಸ್ಕೊಳ್ಬಾರ್ದು. ಅವರು ಗುಡಿಮೆ ಒಂದು ಮಾನವ ಧರ್ಮದಲ್ಲಿದ್ದಾರೆ. ಅವರನ್ನ ಒಂದು ಒಳ್ಳೆ ರೀತಿಯಿಂದ ನಾವು ಮುಂದೆ ಎಲ್ಲರೂ ನೋಡ್ಬೇಕಂತೇಳಿ ತಮಗೆ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮನ್ನು ಅವಮಾನ ಮಾಡಿದ್ದಕ್ಕೆ ನನ್ನ ಮುಸ್ಲಿಂ ಸಮಾಜಕ್ಕೆ ಕೈ ಮುಗಿದು ವಂದಿಸುತ್ತೇನೆ. सल्लल्लाहु अलैहि वसल्लम। अच्छा नीचे से हला जरा अच्छा आंदे पक्का क्या लल्ली देता नरम ले ये डालें क्या टमाटर है मीठा करा वो बस ये अर्जेंट है यार ओ भाई फिर हम ना बेटा ಎಷ್ಟು ಟಮಾಟೋ ಹೊಡೆಯಕ್ಕೆ